ಇದು ಕೇವಲ ಬೆಂಗಳೂರಿನ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ. ರಾಜ್ಯದ ಉಳಿದ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗೇನೂ ಇಲ್ಲ. ಪ್ರಮುಖವಾಗಿ ಯಾದಗಿರಿ ಹಾಗೂ ಕೋಲಾರದಲ್ಲಿ ಜಲಕ್ಷಾಮ, ನೀರಿಗಾಗಿ ಜನರ ಕಣ್ಣೀರು ಯಾವ ರೀತಿ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಿನಲ್ಲಿ ಜಲಕ್ಷಾಮ, ಬತ್ತಿ ಹೋದ ಕೆರೆ ಕುಂಟೆಗಳು, ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ. ರಾಜ್ಯದೆಲ್ಲೆಡೆ ಬೇಸಿಗೆ ಆರಂಭದಲ್ಲೇ ಜೀವಜಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಜಲಕ್ಷಾಮ ಎದುರಾಗಿದೆ. ಈ ಬಾರಿ ಮಳೆ ಇಲ್ಲದೆ ಬೇಸಿಗೆ ಆರಂಭದಲ್ಲಿ ಕೆರೆ ಕುಂಟೆಗಳು ಬತ್ತಿ ಹೋಗಿವೆ. ಕೋಲಾರ ನಗರಕ್ಕೆ ನೀರೊದಗಿಸುವ ಕೋಲಾರದ ಜೀವ ಕೆರೆಗಳಾದ ಕೋಲಾರಮ್ಮ, ಅಮೇರಹಳ್ಳಿ ಹಾಗೂ ಮಡೇರಹಳ್ಳಿ ಕೆರೆಗಳಲ್ಲಿ ನೀರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದ್ದು, ಇನ್ನೂ ಕೆರೆಗಳಲ್ಲಿ ಕೇವಲ 30ರಿಂದ 40ರಷ್ಟು ಮಾತ್ರ ನೀರಿದೆ. ಈ ವರ್ಷ ಇಡೀ ರಾಜ್ಯವೇ ಬರಗಾಲವನ್ನ ಎದುರಿಸಿದೆ. ಕೋಲಾರದಲ್ಲೂ ಕೂಡ ಬರ ಈ ಬಾರಿ ತೀವ್ರತೆಯನ್ನ ಕಾಣ್ತಾ ಇರ್ತಕ್ಕಂಥದ್ದು. ನಾವಿವತ್ತು ಕೋಲಾರ ತಾಲೂಕು, ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವಂಥ ಅಮೇರಹಳ್ಳಿ ಕೆರೆಯಲ್ಲಿದ್ದೇವೆ. ಈ ಕೆರೆ ನೋಡೋದಾದರೆ ಈಗಾಗಲೇ ಬರಿದಾಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಏನು ಈ ಕೆರೆಯಿಂದ ಕೋಲಾರ ನಗರಕ್ಕೆ ಬಹುತೇಕ ನೀರು ಸಪ್ಲೈ ಆಗುವಂಥದ್ದು, ಅಂದರೆ ಕುಡಿಯೋ ನೀರು ಇರ್ಬೋದು, ವಾಟರ್ ಸಪ್ಲೈ ಆಗುವಂಥದ್ದು ಬಹುತೇಕ ಈ ಕೆರೆಯಿಂದ. ಇಲ್ಲಿ ನೋಡೋದಾದರೆ ಈಗಾಗಲೇ ಕೆರೆ ಈಗಾಗಲೇ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಮುಂಬರುವ ದಿನಗಳಲ್ಲಿ ಜಲಕ್ಷಾಮ ಎದುರಾಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇನ್ನು ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಯಾದಗಿರಿ ನಗರದಲ್ಲಿ ನಿತ್ಯ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದು, ಮಕ್ಕಳನ್ನ ಶಾಲೆ ಬಿಡಿಸಿ ನಿತ್ಯ ನೀರು ತರೋದಕ್ಕೆ ಕರ್ಕೊಂಡು ಹೋಗೋದು ಅನಿವಾರ್ಯ ಅಂತ ಹೇಳಲಾಗ್ತಿದೆ. ಇನ್ನು ನಗರಸಭೆಯಿಂದ 2ರಿಂದ 3 ದಿನಕ್ಕೊಮ್ಮೆ ನೀರು ಬಿಡಲಾಗ್ತಾ ಇದೆ. ಇನ್ನು ನೀರು ಹಿಡಿಯೋದಕ್ಕೆ ಗಂಟೆಗಟ್ಟಲೆ ಕಾಯುವ ದುಸ್ಥಿತಿ ಕೂಡ ಬಂದೊದಗಿದೆ. ರಾಜ್ಯದಾದ್ಯಂತ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈಗ ಜಲಕ್ಷಾಮ ಶುರುವಾಗಿದೆ. ಅದಕ್ಕೆ ಯಾದಗಿರಿ ಜಿಲ್ಲೆಯು ಸಹಿತ ಹೊರತಾಗಿಲ್ಲ. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ಕೇವಲ ಗ್ರಾಮೀಣ ಪ್ರದೇಶಗಳು ಮಾತ್ರ ಅಲ್ಲ, ಬದಲಾಗಿ ಯಾದಗಿರಿ ನಗರ ಪ್ರದೇಶದಲ್ಲಿಯೂ ಸಹಿತ ಈಗಾಗಲೇ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿರೋದ್ರಿಂದ ನಗರ ಪ್ರದೇಶದ ನಿವಾಸಿಗಳು ಈಗ ಹನಿ ನೀರಿಗೂ ಸಹಿತ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಯಾದಗಿರಿ ನಗರದ 18ನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿ ನಿಲ್ಲುವಂಥದ್ದು. ಇಲ್ಲಿನ ನಿವಾಸಿಗಳು ಪ್ರತಿನಿತ್ಯವೂ ಸಹಿತ ಕುಡಿಯುವ ನೀರಿಗಾಗಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ನಗರಸಭೆಯಿಂದ 2-3 ದಿನಗಳಿಗೆ ಒಂದ್ಸಾರಿ ನೀರನ್ನ ಬಿಡಲಾಗುತ್ತೆ. ಆದ್ರೆ ಆ ನೀರು ಸಹಿತ ಸಮರ್ಪಕವಾಗಿ ಜನರಿಗೆ ಸಿಗೋದಿಲ್ಲ. ಹೀಗಾಗಿನೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹಿತ ಕುಡಿಯುವ ನೀರಿಗಾಗಿ ಖಾಲಿ ಕೊಡಗಳನ್ನು ಹಿಡ್ಕೊಂಡು ಜನ ಟ್ಯಾಂಕರ್ಗಳ ಮೂಲಕ ಅಂದ್ರೆ ಟ್ಯಾಂಕ್ಗಳ ಮುಂದೆ, ಅದ್ರ ಜೊತೆಗೆ ನಲ್ಲಿಗಳ ಮುಂದೆ ನಿಂತ್ಕೊಳ್ಳುವಂತ ಪರಿಸ್ಥಿತಿಯು ಕೂಡ ಇಲ್ಲಿ ಎದುರಾಗಿದೆ. ಇನ್ನು ಕೊಪ್ಪಳ ತಾಲೂಕಿನ ಇಂದಿರಾನಗರ ತಾಂಡಾದಲ್ಲಿ ಜನರು ನೀರಿಗಾಗಿ ಪರದಾಡ್ತಾ ಇದ್ರು. ಮಕ್ಕಳು ಶಾಲೆಗೆ ಹೋಗೋದು ಬಿಟ್ಟು ನೀರು ತುಂಬಿಸುವ ಕೆಲಸ ಮಾಡ್ತಾ ಇದ್ರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ತಾಂಡಾಕ್ಕೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತಿದ್ದಾರೆ. ನೀರಿಂದ ಬಹಳ ಸಮಸ್ಯೆ ಇದೆ ರೀ. ಮೊದಲಾಗ ನೀರು ಅಪ್ಪುಟ ಇರಲಿಲ್ಲ. ಅವರು ಬೇರೆಯವ್ರ ನೀರಿಗೆ ನಮಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಬೋರ್ ಹಾಕ್ಸಿದ್ದು ಮನೆ ಕಟ್ಸಕತ್ತಿದ್ರು. ಅವ್ರ ನೀರು ನಮಗೆ ಬಿಡಾಕತ್ತಿದ್ರು. ಮಾಧ್ಯಮದ ಮೂಲಕ ನಾವೆಲ್ಲ ಹೋರಾಟ ಮಾಡಿದಾಗ ಈಗ ನಮಗೆ ಮನೆಗೆ ಟ್ಯಾಂಕರ್ ಗಟ್ಟಲೆ ನೀರು ಕೊಡಾಕತ್ಯಾರ. ಇನ್ಮೇಲೆ ಏನು ಮಾಡೋಕಪ್ಪ ಅಂತಂದ್ರೆ ಇದನ್ನು ಶಾಶ್ವತ ಪರಿಹಾರ ಮಾಡಿ ನಮಗೆ ಶಾಶ್ವತ ನೀರು ಒದಗಿಸ್ಬೇಕು, ಜಿಂದಾಲ್ ನೀರು ಒದಗಿಸ್ಬೇಕು ಅನ್ನೋದು ನಮ್ಮ ಬೇಡಿಕೆ ಐತೆ ಸರ್. ಜಿಂದಾಲ್ ಸಂಸ್ಥೆಯವರು ಬಂದಿದ್ದಾರೆ. ಅಲ್ಲಿ ಬಂದವರು ನೀರಿನ ಕನೆಕ್ಷನ್ ಕೊಡ್ಲಿಕ್ಕೆ ಅಂತೇಳಿ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಅಲ್ಲಿ ಪೈಪ್ಲೈನ್ ಎಲ್ಲ ಕೂಡ ನಾನು ಶಾಸಕರ ಅನುದಾನದಲ್ಲಿ ಪೈಪ್ಲೈನು ಸುಮಾರು ಎಷ್ಟು ಒಂದು 30 ಲಕ್ಷ ಖರ್ಚು ಮಾಡಿ ಪೈಪ್ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಇವಾಗ ಅವ್ರು ಸೈಟ್ ಇನ್ಸ್ಪೆಕ್ಷನ್ ಬಂದಿದ್ದಾರೆ, ಬಂದು ಅವ್ರು ಸಹಕಾರ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಇವಾಗ ಇಂದಿರಾನಗರ ತಾಂಡ ಏನಿದೆ, ಜಿಂದಾಲ್ ಪೈಪ್ಲೈನ್ ಏನಿದೆ, ಅಲ್ಲಿಂದ ಅವ್ರು ನೀರು ಕನೆಕ್ಷನ್ ಕೊಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಇವಾಗ 32 ಲಕ್ಷ ಖರ್ಚು ಮಾಡಿ ಈಗಾಗಲೇ ಇಂದಿರಾನಗರ ತಾಂಡದಿಂದ ಪೈಪ್ಲೈನ್ ಜಿಂದಾಲ್ ತನಕವರೆಗೂ ಕಂಪ್ಲೀಟ್ ಆಗಿದೆ. ಒಟ್ನಲ್ಲಿ ರಾಜ್ಯದ ಹಲವೆಡೆ ನೀರಿಗಾಗಿ ಒಂದಿಲ್ಲ ಒಂದು ಸಮಸ್ಯೆ ಎದುರಾಗ್ತಾನೆ ಇದೆ. ಸರ್ಕಾರ ಆದಷ್ಟು ಬೇಗ ಪರ್ಯಾಯ ಮಾರ್ಗಗಳನ್ನ ಹುಡುಕೊಂಡ್ರೆ ಸೂಕ್ತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.